Hi, my dear friends. Welcome to Learn All in One Commerce with Muralidhar Shastri. Today we are starting the problems based on that income and gains of business and professions. So PGBP. ನಾವು ಒಂದು ಪ್ರಾಬ್ಲಮ್ ಅನ್ನು ಏನು ಮಾಡ್ತಾ ಇದೀವಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ದ ಪ್ರಾಬ್ಲಮ್ ಈಸ್ ಆಸ್ ಫಾಲೋಸ್. ಯು ಕ್ಯಾನ್ ಸಿ ದ ಸ್ಕ್ರೀನ್. ನೀವೇನು ಮಾಡ್ಬೋದು, ಪ್ರಾಬ್ಲಮ್ ಅನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಇದನ್ನು ಪಾಸ್ ಮಾಡಿಬಿಟ್ಟು ಪ್ರಾಬ್ಲಮನ್ನು ಪೂರ್ತಿಯಾಗಿ ನೋಡಿ ಅಥವಾ ಬರ್ಕೊಂಡಾದ ನಂತರ ಏನು ಮಾಡಬೇಕು, ನಾವು ಸೊಲ್ಯೂಷನ್ಗೆ ಹೋಗೋಣ. ಓಕೆ, ಬೆಟರ್ ಅಂಡರ್ಸ್ಟ್ಯಾಂಡ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ನಾವು ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ತಾ ಏನು ಮಾಡಬೇಕಾಗುತ್ತೆ, ಇಲ್ಲಿ ಬರಿಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸೊ ವಿ ಕ್ಯಾನ್ ಸ್ಟಾರ್ಟ್ ದ ಪ್ರಾಬ್ಲಮ್. ಓಕೆ, ನಾವು ಪ್ರಾಬ್ಲಮನ್ನು ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಡ್ಯಾಶ್. ಸೊ ಇವ್ರು ಯಾರು ಇರ್ತಾರೆ ಅಂತಕ್ಕಂಥದ್ದು ಅದನ್ನು ನಾವೇನು ಮಾಡಬೇಕು, ಫಿಲಪ್ ಮಾಡಬೇಕು. ಆರ್ ಬದ್ರಿನಾಥ್ ಅಂತ ಹೇಳಿದ್ದಾರೆ ಇಲ್ಲಿ, ಆರ್ ಬದ್ರಿನಾಥ್ ಅಂತ ಹೇಳಿ. ಸೊ ನಾನು ಆರ್ ಬಿ ಅಂತ ಹೇಳಿ ಬರೆದಿದ್ದೀನಿ. ಸೊ ಆರ್ ಬದ್ರಿನಾಥ್ ಅಂತಕ್ಕಂಥದ್ದನ್ನು ಏನು ಮಾಡಬೇಕಾಗಿರುತ್ತೆ, ಇಲ್ಲಿ ಫಿಲಪ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಸ್ಟಾರ್ಟಿಂಗಲ್ಲೇ ಇಲ್ಲಿ ಪ್ರೀವಿಯಸ್ ಇಯರು ಮತ್ತು ಅಸೆಸ್ಮೆಂಟ್ ಇಯರ್ ಇವೆರಡನ್ನೂ ಕೂಡ ನಾವೇನು ಮಾಡಬೇಕು, ಬರ್ಕೋಬೇಕು. ಇವೆರಡನ್ನು ಬರ್ಕೊಂಡು ನಾವು ಪ್ರಾಬ್ಲಮನ್ನು ಏನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರಿಬೇಕು, ಅದು ಫಸ್ಟ್ ಹೆಡ್. ಯಾಕಂದರೆ ಸಮ್ಟೈಮ್ಸ್ ಈ ಪ್ರಾಬ್ಲಮ್ಸ್ಗಳನ್ನು ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮಲ್ಲಿ ಏನು ಮಾಡಿರ್ತಾರೆ, ಟೋಟಲ್ ಇನ್ಕಮ್ ಕೇಳಿರ್ತಾನೆ. ಆ ಟೋಟಲ್ ಇನ್ಕಮ್ ಕೇಳಿದಾಗ ಸೊ ನಾವು ಪ್ರತಿ ಹೆಡ್ಗಳನ್ನು ಹಾಕಿ ಏನು ಮಾಡಬೇಕಾಗಿರುತ್ತೆ, ಆನ್ಸರನ್ನು ಮಾಡಬೇಕಾಗಿರುತ್ತೆ. ಕಾರಣಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ, ಇಲ್ಲಿ ಫಸ್ಟ್ ಒನ್ ಅಂತ ಹೇಳಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಬರಿಬೇಕಾಗಿರುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇದನ್ನು ಏನು ಮಾಡಬೇಕು, ನಾವು ಅಂಡರ್ಲೈನನ್ನು ಮಾಡಬೇಕು, ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಏನಾಗಿರುತ್ತೆಪ್ಪ ಅಂತ ಹೇಳಿದ್ರೆ, ಫಸ್ಟ್ಗೆ ನೆಟ್ ಪ್ರಾಫಿಟ್ ನಮಗೆ ಕೊಟ್ಟಿರ್ತಾರೆ. ನೀವು ಪ್ರಾಬ್ಲಮಲ್ಲಿ ನೋಡ್ಕೋಬೇಕು, ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಚೆಕ್ ಮಾಡಿ. ಇಟ್ ಮೈಟ್ ಬೇನ್ ಎ ಪ್ರಾಫಿಟ್ ಆರ್ ಲಾಸ್. ಇದು ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು. ಸೊ ನಮಗೆ ಪ್ರಾಫಿಟ್ ಆಗಿದೆ 96,000 ಅಂತಕ್ಕಂಥದ್ದು. ಸೊ ನಾನು 96,000 ನಮಗೆ ಪ್ರಾಫಿಟ್ ಆಗಿದೆ, ನೆಟ್ ಪ್ರಾಫಿಟ್ಟು ನಾನು ಬರಿತಾ ಇದ್ದೀನಿ. ಆ್ಯಡ್ ಡಿಸಲೌಡ್, ಇನ್ಅಡ್ಮೈಸಬಲ್, ಇವು ಎಲ್ಲದನ್ನು ಕೂಡ ಬರಿಬೇಕು. ಸೊ ನಾನೇನು ಮಾಡ್ತೀನಿ, ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಬರಿತಾ ಇದ್ದೀನಿ. ಡಿಸಲೌಡ್ ಎಕ್ಸ್ಪೆನ್ಸಸ್. ಸೊ ಬರೆದ್ಬಿಟ್ಟು ಏನು ಮಾಡಬೇಕು, ಇದನ್ನು ಅಂಡರ್ಲೈನ್ ಮಾಡಬೇಕು, ಡಿಸಲೌಡ್ ಎಕ್ಸ್ಪೆನ್ಸಸ್ಸು. ಇದ್ರ ಕೆಳಗಡೆ ಯಾವ್ಯಾವ ಬರುತ್ತೆ ಅಂತಕ್ಕಂಥದ್ದು ನೋಡ್ಕೋಬೇಕು. ಫಸ್ಟ್ಗೆ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಅಂದರೆ ಸ್ಯಾಲ್ರೀಸ್ ಕೊಟ್ಟಿದ್ದಾನೆ. ಸೊ ಸ್ಯಾಲ್ರಿ ನೋಡ್ಕೋಬೋದು. ಸ್ಯಾಲ್ರಿ ಇಟ್ ಈಸ್ ಗೋಯಿಂಗ್ ಟು ಬಿನ್ ಪೇಡ್ ಇನ್ ದ ಇಂಟ್ರೆಸ್ಟ್ ಆಫ್ ಎನ್ ಲೇಬರ್ಸ್. ನಾವು ಏನು ಮಾಡಿರ್ತೀವಿ, ನಮ್ಮ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಏನು ಮಾಡಿರ್ತೀವಿ, ನಾವು ಸ್ಯಾಲ್ರಿಯನ್ನು ಕೊಟ್ಟಿರ್ತೀವಿ. ಸೊ ಸ್ಯಾಲ್ರಿ ಏನು ಮಾಡೋಕ್ಕೆ ಬರಲ್ಲ, ತೊಗೊಳಕ್ಕೆ ಬರಲ್ಲ. ಸೊ ಅದೇ ರೀತಿಯಾಗಿ ಆಫೀಸ್ ರೆಂಟ್ ಕೊಟ್ಟಿದ್ದೀವಿ, ಆಫೀಸ್ಗೋಸ್ಕರ ಕಟ್ಟಿರ್ತೀವಿ. ಓಕೆ, ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ಎನ್ ಎ ಬಿಸ್ನೆಸ್, ಇಟ್ ಈಸ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ಎನ್ ಎ ಪರ್ಸನ್. ವಾಟ್ ಎವರ್ ದ in the interest of personal we will consider it here. So okay, so interest ಆಫೀಸ್ ರೆಂಟ್ ಏನಿದೆ 24,000 ಇದೆ, ಅದು ಕೂಡ ಬರಲ್ಲ. ಸೊ ಜನರಲ್ ಎಕ್ಸ್ಪೆನ್ಸಸ್, ದ ಜನರಲ್ ಎಕ್ಸ್ಪೆನ್ಸಸ್ ಈಸ್ ಕನ್ಸಿಡರಿಂಗ್ ದಟ್ ಸಮ್ ಆಫ್ ದ ಅಡ್ಜಸ್ಟ್ಮೆಂಟ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 8,000 ಆಫ್ ಫಾರ್ ಅ ಪರ್ಚೇಸ್ ಆಫ್ ಎನ್ ಎ ಗೋಲ್ಡ್ ರಿಂಗ್ ಹಿಸ್ ವೈಫ್. ಸೊ ಹೆಂಡ್ತಿಗೆ ಏನು ಮಾಡಿದ್ದಾನೆ, ಗೋಲ್ಡ್ ರಿಂಗನ್ನು ತೊಗೊಂಡಿದ್ದಾನೆ. ಸೊ ಹಾಗಾಗಿ ಬಿಸ್ನೆಸ್ಸಲ್ಲಿ ಕೇವಲ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಬಿಸ್ನೆಸ್ಗೆ ಉಪಯೋಗ ಮಾಡ್ಕೋಬೇಕು. ಹೆಂಡ್ತಿಗೆ ರಿಂಗ್ ಕೊಡಿಸಿರ್ತಕ್ಕಂಥದ್ದು ಇಟ್ ಈಸ್ ಬಿಕಮ್ ಅ ಡಿಸಲೌಡ್ ಎಕ್ಸ್ಪೆನ್ಸಸ್ಸು. ಸೊ ಜನರಲ್ ಎಕ್ಸ್ಪೆನ್ಸ್ ಅಂತ ಬರೀರಿ. ಜನರಲ್ ಎಕ್ಸ್ಪೆನ್ಸಸ್ ಒಳಗಡೆ ಏನು ಬರೀಬೇಕು, ಇದು ಗೋಲ್ಡ್ ರಿಂಗ್, ಹೌದಾ, ಯಾರಿಗೆ ಕೊಡಿಸಿರ್ತಕ್ಕಂಥದ್ದು, ಹೆಂಡ್ತಿಗೆ ಗೋಲ್ಡ್ ರಿಂಗನ್ನು ಕೊಡಿಸಿರ್ತಕ್ಕಂಥದ್ದು. ಅದು ಎಷ್ಟು ಕೊಡಿಸಿದ್ದೀನಿ ಗೋಲ್ಡ್ ರಿಂಗ್ ಅಂತ ಹೇಳಿದ್ರೆ 8,000 rupees. ಸೊ ಆ 8,000 rupees ಏನು ಮಾಡ್ಬೇಕು, ನಾವಿಲ್ಲಿ ಬರ್ಕೋಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಡ್ವರ್ಟೈಸ್ಮೆಂಟ್, ಹೌದು ಸಾರಿ, ಕಾರ್ ಎಕ್ಸ್ಪೆನ್ಸಸ್ ಇದೆ. ಕಾರ್ ಎಕ್ಸ್ಪೆನ್ಸಸ್ಗೆ ಏನು ಕೊಟ್ಟಿದ್ದಾನೆ, ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೂಡ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೋಬೇಕು. ಸೊ ರಿಗಾರ್ಡಿಂಗ್ ಆನ್ ದ ಕಾರ್ ಎಕ್ಸ್ಪೆನ್ಸಸ್ ಹಿ ಹ್ಯಾಸ್ ಬಿನ್ ನಾಟ್ ಗಿವನ್ ಎನಿ ಇನ್ಫಾರ್ಮೇಷನ್. ಸೊ ಇದರಲ್ಲಿ ಕಾರ್ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ. ಇನ್ ಕೇಸ್ ಕಾರ್ ಬಗ್ಗೆ ಏನಾದರೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ಹಾಫ್ ಆಫ್ ದ ಪರ್ಸ್ನಲ್, ಹಾಫ್ ಆಫ್ ದ ಬಿಸ್ನೆಸ್ ಅಂತ ಹೇಳಿಕೊಟ್ಟಿದ್ರೆ ಅದನ್ನು ಹಾಫ್ ಮಾಡಿ ನಾವೇನು ಮಾಡ್ತಾಯಿದ್ವಿ, ತೊಗೊಳ್ತಿದ್ವಿ. ಇದರಲ್ಲಿ ಕಾರ್ ಎಕ್ಸ್ಪೆನ್ಸಸ್ 12,000 ಇತ್ತಲ್ಲ, ಇನ್ನೂ ಅರ್ಧ ಅಂದರೆ 6,000 ಏನೇನು ಮಾಡ್ತಿದ್ವಿ, ಇಲ್ಲಿ ತೊಗೊಳ್ತಾ ಇದ್ವಿ. ಸೊ ಹಾಗಾಗಿ ಇದು ಇಲ್ಲ, ಬರೋದಿಲ್ಲ, ಬಿಟ್ಬಿಡಿ. ಸೊ ಅದಾದ ನಂತರ ಅಡ್ವರ್ಟೈಸ್ಮೆಂಟ್ ನಮ್ಮ ಬಿಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಕೊಟ್ಟಿದ್ವಿ. ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ಎ ಬಿಸ್ನೆಸ್. ಇದರಲ್ಲಿ ಏನಾದರೂ ಕೂಡ ಅಡ್ಜಸ್ಟ್ಮೆಂಟ್ ಇದ್ರೂ ಕೂಡ ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ.
ಸೊ ಅದೇ ರೀತಿಯಾಗಿ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಅಂತ ಹೇಳಿದೆ, ಬ್ಯಾಡ್ ಡೆಟ್ಸ್ ಆರ್ ಗೋಯಿಂಗ್ ಟು ಪ್ಯೂರ್ಲಿ ಇನ್ ದ ಬಿಸ್ನೆಸ್. ಸೊ ನಾವು ಬಿಸ್ನೆಸ್ ಮಾಡಿದ್ರೆ ಮಾತ್ರ ಅಲ್ವಾ ಬ್ಯಾಡ್ ಡೆಟ್ಸ್ ಉಳಿತಕ್ಕಂಥದ್ದು. ಯಾರಾದರೂ ಕೂಡ ಡೆಟರ್ಸ್ಗಳು ನಮಗೆ ದುಡ್ಡು ಕೊಡದೇ ಇದ್ರಿಗೆ ಏನಾಗಿರುತ್ತೆ, ಅದು ಬ್ಯಾಡ್ ಡೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಈಸ್ ಪ್ಯೂರ್ಲಿ ಇನ್ ಇಂಟ್ರೆಸ್ಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಇಟ್ ಈಸ್ ಪ್ಯೂರ್ಲಿ ಇನ್ ನೇಚರ್ ಆಫ್ ಎ ಪರ್ಸನಲ್. ಹೌದಾ, ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಬ್ಬ ಅಸೆಸ್ಸಿ ಕೂಡ ಕಟ್ಟಬೇಕಾಗಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ, 2400 ಇನ್ಕಮ್ ಟ್ಯಾಕ್ಸ್ 2400. ನೆಕ್ಸ್ಟ್ ಅದಾದ ನಂತರ RDD ಎನಿ ರಿಸರ್ವ್ಸ್. ನಾನು ಹೇಳಿದ್ದೆ ರಿಸರ್ವ್ಸ್ ಬರೆದು ಡ್ಯಾಶ್ ಕೊಟ್ಟಿದ್ದೆ, ನೆನಪಿದೆ ನಾನು ನಿಮ್ಮೆಲ್ಲರಿಗೂ ಕೂಡ. ರಿಸರ್ವ್ಸ್ಗಳನ್ನು ಬರೆದು ಏನು ಮಾಡಿದ್ದೆ ನಾನು, ಡ್ಯಾಶ್ ಕೊಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ಬರೀಬೇಕು. RDD ಎನಿ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟಿದೆ, 2000. ಸೊ ಯಾವುದೇ ರಿಸರ್ವ್ಸ್ಗಳನ್ನು ಏನು ಮಾಡಬಾರ್ದು, ತೆಗೆದಿಡಬಾರ್ದು ಅಂತಕ್ಕಂಥದ್ದು. ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆಪ್ಪ ಅಂದರೆ ಡಿಪ್ರಿಸಿಯೇಷನ್ ಬಗ್ಗೆ ಇನ್ ಡೀಟೇಲಾಗಿ ನಾನು ಹೇಳಿದ್ದೀನಿ. ಸ್ವಲ್ಪ ವೀಡಿಯೋಗಳನ್ನು, ಹಿಂದಿನ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ. ಡಿಪ್ರಿಸಿಯೇಷನ್ ಎಷ್ಟಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 21,000. ಹೌದಾ, ಡಿಪ್ರಿಸಿಯೇಷನ್ ಏನು ಕೊಟ್ಟಿದ್ದಾನೆ, 21,000. ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಅಡ್ಜಸ್ಟ್ಮೆಂಟಲ್ಲೂ ಕೂಡ ಏನು ಮಾಡಿದ್ದಾನೆ, ಡಿಪ್ರಿಸಿಯೇಷನನ್ನು ಕೊಟ್ಟಿದ್ದಾನೆ ಆ್ಯಸ್ ಪರ್ ದ IT ರೂಲು. ನಾವು ಅದನ್ನು ಕೂಡ ಏನು ಮಾಡಬೇಕು, ಲಾಸ್ಟಿಗೆ ತೊಗೊಳೋಣ. ಅದನ್ನು ಕ್ಯಾಲ್ಕುಲೇಷನ್ಸ್ಗಳನ್ನು ಹೇಳ್ತೀನಿ ನಾನು. 4th ಒಂದು ಡಿಪ್ರಿಸಿಯೇಷನ್ ಆಯಿತು. ಡೊನೇಷನ್ಸ್ಗಳು, ಚಾರಿಟೀಸ್ಗಳು ಯಾವುದನ್ನು ಕೂಡ ನಾನೇನು ಮಾಡಬಾರ್ದು, ಇನ್ ದ ಪರ್ಸ್ನಲ್ ನೇಚರ್ ಅಂತ ಹೇಳಿದ್ದೆ ನಾನು. ಹೌದಾ, ಡೊನೇಷನ್ನು ಚಾರಿಟೀಸ್ಗಳು ಎಲ್ಲವುದು ಕೂಡ ಪರ್ಸ್ನಲ್ ನೇಚರ್ ಆಗಿರುತ್ತೆ ಅಂತಕ್ಕಂಥದ್ದು. ಡೊನೇಷನ್ ಕೊಟ್ಟಿರ್ತಕ್ಕಂಥದ್ದು ಡೊನೇಷನ್ಸ್ಗಳು ಎಷ್ಟು ಕೊಟ್ಟಿದ್ದಾನೆ, 10,000 ಕೊಟ್ಟಿದ್ದಾನೆ. ಹೌದಾ, 10,000 ಆದ ನಂತರ ನೆಕ್ಸ್ಟು ಡ್ರಾಯಿಂಗ್ಸ್ ಇದೆ. ಡ್ರಾಯಿಂಗ್ಸ್ ಕೂಡ ತನ್ನ ಬಿಸ್ನೆಸ್ಸಲ್ಲಿ ತಾನೇ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತಂತ ಹೇಳಿ ಸ್ವಂತಕ್ಕೆ ಡ್ರಾಯಿಂಗ್ಸ್ಗಳನ್ನು ತೊಗೋಬಾರ್ದು. ಇದು ಕೂಡ ನೆನಪಿರಲಿ. ಡ್ರಾಯಿಂಗ್ಸ್ ಎಷ್ಟಿದೆ, 15,000 ಇದೆ. ಆ 15,000 ಕೂಡ ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಸೊ ಅದಾದ ನಂತರ ರಿಪೇರ್ಸ್ ನಿಮಗೆ ಹೇಳಿದೆ ನೋಡಿ ಕೆಳಗೆ, ಅಡ್ಜಸ್ಟ್ಮೆಂಟ್ ನಂಬರ್ 2 ಅದರ್ ಇನ್ಫಾರ್ಮೇಷನ್. ರಿಪೇರ್ಸ್ ಆ್ಯಂಡ್ ಮುನ್ಸಿಪಲ್ ಟ್ಯಾಕ್ಸಸ್ ಆರ್ ರಿಲೇಟೆಡ್ ಟು ದ ಹೌಸ್ ಪ್ರಾಪರ್ಟಿ ಯೂಸ್ಡ್ ಫಾರ್ ದ ಓನ್ ರೆಸಿಡೆನ್ಸ್ ಅಂತಕ್ಕಂಥದ್ದು. ಮನೆ ರಿಪೇರಿಗೋಸ್ಕರ ಏನು ಮಾಡಿದ್ದು, ಖರ್ಚು ಮಾಡ್ಕೊಂಡಿರೋದು ದುಡ್ಡನ್ನ ತನ್ನ ಸ್ವಂತಕ್ಕೆ, ಅದು ಬಿಸ್ನೆಸ್ಗೋಸ್ಕರ ಬಳಸಿರೋದಲ್ಲ. ಮನೆ ರಿಪೇರಿ, ತನ್ನ ಸ್ವಂತ ಮನೆ ರಿಪೇರಿ ಮಾಡೋದಕ್ಕೋಸ್ಕರ ಬಿಸ್ನೆಸ್ ಅಮೌಂಟನ್ನು ತಗೊಂಡ್ಬಿಟ್ಟು ಏನು ಮಾಡಿದ್ದಾನೆ, ರಿಪೇರಿ ಮಾಡ್ಕೊಂಡಿದ್ದಾನೆ. ಸೊ ಹಾಗಾಗಿ ಇಲ್ಲೇನು ಬರೀಬೇಕು, ರಿಪೇರ್ಸ್ ಅಂತಂತೇಳಿ ಬರೀರಿ. ರಿಪೇರ್ಸ್ಗಳು ಎಷ್ಟಿದೆ, ರಿಪೇರ್ಸ್ ಅಮೌಂಟ್ ಎಷ್ಟಿದೆ, 5,000 ಇದೆ. ಸೊ ಆ 5,000 ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ಅದಾದ ನಂತರ ರಿಪೇರ್ಸ್ ಆಯಿತು. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸಸ್ಸು ಕೂಡ ಇದರಲ್ಲೇ ಬಂದಿದೆ. ಸೊ ಇದು 8ನೇದು ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 3,000 ಇದೆ. ಮುನ್ಸಿಪಲ್ ಟ್ಯಾಕ್ಸಸ್ಸು 3,000 ಇರ್ತಕ್ಕಂಥದ್ದು. ಸೊ ಇಲ್ಲಿಗೆ ಏನಾಯಿತು, ನಮ್ಮ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ಏನಾಯಿತು, ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದು. ಸೊ ಹಾಗಿದ್ರೆ ನಾವೇನು ಮಾಡಬೇಕು, ಇವಾಗ ಇದಿಷ್ಟನ್ನು ಕೂಡ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ಇದಿಷ್ಟು ನಮಗೆ ಟೋಟಲ್ ಮಾಡಿದಾಗ, ಸೊ ವಿ ವಿಲ್ ಗೆಟ್ ದ ಅಮೌಂಟ್ ಆಫ್ ರುಪೀಸ್. ನಮಗೆ ಎಷ್ಟು ಸಿಗುತ್ತೆ ಟೋಟಲ್ ಮಾಡಿದಾಗ ಅಂತ ಹೇಳಂದರೆ 66,400 ರುಪೀಸ್ ಅಂತಕ್ಕಂಥದ್ದು ಸಿಕ್ತು. 66,400 ಅಂತಕ್ಕಂಥದ್ದು. ಇವಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಅಮೌಂಟ್ ಎಷ್ಟು ಅಂತ ಹೇಳಂದರೆ 1,62,400 ಅಂತಕ್ಕಂಥದ್ದು ಸಿಕ್ತು. 1,62,400 ಅಂತಕ್ಕಂಥದ್ದು. ಸೊ ಇದೆಷ್ಟು ಇನ್ಅಡ್ಮೈಸಬಲ್ ಎಕ್ಸ್ಪೆನ್ಸಸ್ಸು, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ಸು, ನಾಟ್ ಅಲೌಡ್ ಎಕ್ಸ್ಪೆನ್ಸಸ್ಸು, ಇದಿಷ್ಟು ಏನಾಯ್ತು ರೀ, ಕಂಪ್ಲೀಟ್ ಆಯಿತು. ನೆನ್ಪಿಟ್ಕೊಳ್ಳಿ, ಇದಿಷ್ಟು ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಬಿಸ್ನೆಸ್ಸಿಗೆ ಯಾವುದು ಬಳಸಿಲ್ವೋ ಅದನ್ನು ಏನು ಮಾಡಿದ್ದೀನಿ, ತೊಗೊಂಡಿದ್ದೀನಿ. ಯಾವುದೆಲ್ಲ ಬಿಸ್ನೆಸ್ ಇರ್ತದೋ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಲೆಸ್. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು, ಲೆಸ್ ಇನ್ಕಮ್ ರಿಲೇಟಿಂಗ್ ಟು ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತಕ್ಕಂಥದ್ದು. ಸೊ ಯಾವ್ದಿದೆ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ಗಳನ್ನು ನೋಡೋಣ. ಫಸ್ಟ್ಗೆ ಜನರಲಿ ವಿ ವಿಲ್ ಸಿ ದಿಸ್. ಸೊ ಫಸ್ಟಿಗೆ ನಮಗೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದೇನೆ. ಗ್ರಾಸ್ ಪ್ರಾಫಿಟ್ ಎಲ್ಲಿಂದ ಬಂದಿರುತ್ತೆ ಅಂತ ಹೇಳಿದ್ರೆ, ನಮಗೆ ಬಂದಿರತಕ್ಕಂಥದ್ದು ಟ್ರೇಡಿಂಗ್ ಅಕೌಂಟಿಂದ ಗ್ರಾಸ್ ಪ್ರಾಫಿಟ್ ಅಂತಕ್ಕಂಥದ್ದು ಬಂದಿರುತ್ತೆ. ಅದಾದ ನಂತರ P&L ಅಕೌಂಟನ್ನು ನಾವು ಹಾಕಿರ್ತೀವಿ, ನೆಟ್ ಪ್ರಾಫಿಟ್ ನಮಗೆ ಬಂದಿರುತ್ತೆ. ಸೊ ನಮಗೇನು ಕೊಟ್ಟಿದ್ದೀನಿ ಇಲ್ಲಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಫಸ್ಟ್ಗೆ ಇರ್ತಕ್ಕಂಥದ್ದು ಏನು ಅಂದರೆ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಂತ ಹೇಳಿದೆ. ಹೌದಾ, ಏನಿದೆ ಇಲ್ಲಿ, ಲಾಟ್ರಿ ಇನ್ಕಮ್ ಇದೆ ಇರ್ತಕ್ಕಂಥದ್ದು. ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತಕ್ಕಂಥದ್ದು ಎಷ್ಟಿದೆ, ಅದು ಗ್ರಾಸ್ ಕೊಟ್ಟಿದ್ದೇನೆ. ಗ್ರಾಸ್ ಡೈರೆಕ್ಟಾಗಿ ಏನು ಮಾಡೋದು, ತೊಗೊಂಡ್ಬಿಡೋದು. ವಿನ್ನಿಂಗ್ ಫ್ರಮ್ ಲಾಟ್ರಿ ಗ್ರಾಸ್ ಎಷ್ಟು ಕೊಟ್ಟಿದ್ದಾನೆ, 30,000 ಕೊಟ್ಟಿದ್ದಾನೆ. ಹೌದಾ, ಈಗ ನೆಕ್ಸ್ಟ್ ನೋಡಿ, ನಿಮಗೆ ಇರ್ತಕ್ಕಂಥದ್ದು ಬ್ಯಾಡ್ ಡೆಟ್ಸ್. ನಿಮಗೆ ಈ ಅಡ್ಜಸ್ಟ್ಮೆಂಟ್ ಬಗ್ಗೆ ನಿಮಗೆ ಹೇಳ್ತೀನಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ಬೈ ಬ್ಯಾಡ್ ಡೆಟ್ಸ್ ಅಂತ ಹೇಳಿದೆ. ಬ್ಯಾಡ್ ಡೆಟ್ಸ್ ಏನಾಗಿದೆಪ್ಪ ಅಂತ ಹೇಳಿದ್ರೆ, ಬ್ಯಾಡ್ ಡೆಟ್ಸ್ ಪ್ರೀವಿಯಸ್ಲಿ ಅಲೌಡ್ ರಿಕವರ್ಡ್ ಅಂತ ಹೇಳಿ. ಓಕೆ, ನಾವೇನು ಮಾಡಿದ್ವಿ ಇಲ್ಲಿ ಪ್ರೀವಿಯಸ್ಲಿ ಹೋದ ವರ್ಷದಲ್ಲಿ ಬ್ಯಾಡ್ ಡೆಟ್ಸ್ಗಳನ್ನು ಏನು ಮಾಡಿದ್ವಿ, ನಾವು ಅಲೌಡ್ ಮಾಡಿದ್ವಿ. ಈ 20,000 ಏನಾಗಿದೆ ಅಂತಕ್ಕಂಥದ್ದು ನಮಗೇನಾಗಿದೆ, ರಿಕವರ್ ಆಗಿಬಿಟ್ಟಿದೆ. ಸೊ ನಮಗೇನಾಯ್ತು, ಈಗ ಆಲ್ರೆಡಿ ವಿ ಹ್ಯಾವ್ ಬೀನ್ ಆಲ್ರೆಡಿ ರಿಕವರ್ಡ್ ದ ಅಮೌಂಟ್. ನಮಗೆ ಅಮೌಂಟ್ ಕೂಡ ಏನಾಗಿಬಿಟ್ಟಿದೆ, ರಿಕವರ್ಡ್ ಆಗಿಬಿಟ್ಟಿದೆ. ಡಿಸಲೌಡ್ ಅಂತ ಹೇಳಿ ಏನಾದರೂ ಕೂಡ ಇದ್ದರೆ, ಸೊ ಡಿಸಲೌಡ್ ಇದ್ದ ಪೋರ್ಷನ್ ಮಾತ್ರ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ನೀವು ಕನ್ಸಿಡರ್ ಮಾಡಬೇಕು. ಅಲೌಡ್ ಅಂತ ಹೇಳಿದ್ದು, ಪ್ರೀವಿಯಸ್ಲಿ ಅಲೌಡು ರಿಕವರ್ಡ್ ಅಂತ ಹೇಳಿದ್ಬಿಟ್ರೆ ನಾವು ಅದನ್ನ ಏನು ಮಾಡಲ್ಲ, ಕನ್ಸಿಡ್ರೇಷನ್ನು ಮಾಡಲ್ಲ. ಸೊ ಹಾಗಾಗಿ ಇಟ್ ಈಸ್ ಪ್ಯೂರ್ಲಿ ಇನ್ ದ ನೇಚರ್ ಆಫ್ ಬಿಸ್ನೆಸ್. ಸೊ ಇದನ್ನೇನಾಗಿದೆ, ಬ್ಯಾಡ್ ಡೆಟ್ಸ್ ಏನಾಗಿದೆ, ಆಲ್ರೆಡಿ ರಿಕವರ್ಡ್ ಆಗಿದೆ. ಇಲ್ಲಿ ಹೆಂಗೆ ನಾವು ಬ್ಯಾಡ್ ಡೆಟ್ಸ್ಗಳನ್ನು ಕನ್ಸಿಡರ್ ಮಾಡಿದ್ವಿ ರಿಸರ್ವ್ಗೋಸ್ಕರ, ಹೌದಾ, ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತಂತೇಳಿ. ಸೊ ಅದೇ ರೀತಿಯಾಗಿ ನಾವೇನು ಮಾಡ್ತೀವಿ ಇಲ್ಲಿ ಇನ್ಕಂಪ್ಲೀಟ್ ಅದರ್ ಹೆಡ್ಸ್ಗಳಲ್ಲಿ, ಸೊ ಇಟ್ ಈಸ್ ಟ್ರೀಟೆಡ್ ಆಸ್ ಎನ್ ಇನ್ಕಮ್ ಅಂತ ಹೇಳಿ, ನಾವು ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಟ್ರೀಟ್ ಮಾಡ್ತೀವಿ. ಇಟ್ಸ್ ಟ್ರೀಟ್ ಆಸ್ ಎನ್ ಇನ್ಕಮ್, ಬಿಸ್ನೆಸ್ ಇನ್ಕಮ್. ಅಂದರೆ ಬ್ಯಾಡ್ ಡೆಟ್ಸ್ ಪ್ರೀವಿಯಸ್ಲಿ ಅಲೌಡ್ ಆ್ಯಂಡ್ ರಿಕವರ್ಡ್. ಏನು ರಿಕವರ್ಡ್ ಆಗಿದೆ, ಇದು ರಿಕವರ್ಡ್ ಆಗಿಬಿಟ್ಟಿದೆ. ಇನ್ನು ಯಾವುದನ್ನು ಕೂಡ ನಾವು ಡಿಸಲೌಡ್ ಮಾಡಿಲ್ಲ, ಆ ಪೋರ್ಷನ್ಸ್ಗಳನ್ನು ಯಾವುದನ್ನು ಬಿಟ್ಟಿಲ್ಲ. ಸೊ ಪಾರ್ಟ್ಲಿ ಅಂತ ಹೇಳಿ ಕೂಡ ಸಮ್ ಟೈಮ್ಸ್ಗಳಲ್ಲಿ ಬರುತ್ತೆ. ಲೆಟ್ ಅಸ್ ವಿ ಸಿ ಇಟ್ ಇನ್ ದ ಫರ್ದರ್. ಸೊ ಹಾಗಾಗಿ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ. ಡೈರೆಕ್ಟಾಗಿ ಇದೇ ಅಮೌಂಟನ್ನೇ, ಇದೇ 30,000 ಏನು ಮಾಡಿಬಿಡೋದು, ನಾವು ಡೈರೆಕ್ಟಾಗಿ ಇಲ್ಲಿ ಬರ್ಕೊಂಡ್ಬಿಟ್ರೆಗಿನ ಆಯಿತು. ಸೇಮ್ ಅಮೌಂಟನ್ನೇ 30,000 ನೀವೇನು ಮಾಡಿಬಿಡಿ, ಬರ್ಕೊಂಡ್ಬಿಡಿ. ಬೇರೆ ಇದ್ರಿಗೇ ಇವಿಷ್ಟು ಟೋಟಲ್ ಮಾಡಿ ನಾವು ಇಲ್ಲಿ ಬರೀತಾ ಇದ್ವಿ. ಸೊ ಹಾಗಾಗಿ ಯಾವುದೇ ಅಮೌಂಟ್ಸ್ಗಳಿಲ್ಲ, ಇದೇ 30,000 ಡೈರೆಕ್ಟಾಗಿ ನಾನು ಔಟರ್ ಕಾಲಮಲ್ಲಿ ಬರೀತಾ ಇದ್ದೀನಿ. ಬೇಕಿದ್ರಲ್ಲಿ ಲೆಸ್ ಮಾಡಿ 1,32,400 ರೂಪೀಸ್ ಏನಾಯ್ತು ನಿಮಗೆ ಇಲ್ಲಿ ಸಿಕ್ತು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಸೊ ಯು ಕ್ಯಾನ್ ಸಿ ದಿಸ್ ಅಲೋವೇಬಲ್ ಡಿಪ್ರಿಸಿಯೇಷನ್ ಅಮೌಂಟೆಡ್ ರೂಪೀಸ್ 20,000 ಅಂತ ಹೇಳಿ. ಸೊ ಈ ಡಿಪ್ರಿಸಿಯೇಷನನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಆ್ಯಡ್ ಮಾಡ್ತೀನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ನಾನು ನಿಮಗೆ ಹೇಳಬೇಕಾಗಿರ್ತಕ್ಕಂಥ ಪ್ರಾಬ್ಲಮೇ ಇದು. ಲೆಸ್ ಏನು ಮಾಡ್ತೀನಿ ಇಲ್ಲಿ, ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಐ ಟಿ ರೂಲ್. ಆ್ಯಸ್ ಪರ್ ಐ ಟಿ ರೂಲ್. ಓಕೆ, ಆ್ಯಸ್ ಪರ್ ಐ ಟಿ ರೂಲ್ ಎಷ್ಟಪ್ಪ ಅಂತ ಹೇಳಿದ್ರೆ, ದೇ ಹ್ಯಾವ್ ಬೀನ್ ಗಿವನ್ 20,000. 20,000 ಏನು ಮಾಡಿದ್ದಾನೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಸೊ ಆ 20,000 ಏನು ಮಾಡಬೇಕು, ನಾನು ಇಲ್ಲಿ ಲೆಸ್ ಮಾಡಬೇಕು. ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ದಟ್ 1,12,400 ಅಂತಕ್ಕಂಥದ್ದು. 1,12,400 ರೂಪಾಯಿ ಬರ್ತದೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಇಟ್ ಆಸ್ ಎನ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಕರಿತೀವಿ. ಇಲ್ಲಿಗೆ ಏನಾಯ್ತು ರೀ, ಒಂದು ಲೆಕ್ಕ ಕಂಪ್ಲೀಟ್ ಆಯಿತು. ಸೊ ಮತ್ತೆ ಇನ್ನೊಂದು ಲೆಕ್ಕನ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಈ ಎರಡು ಲೆಕ್ಕಗಳು ನಿಮಗೇನಾಗಲಿ ಅರ್ಥ ಆಗಲಿ, ಎರಡೂ ಲೆಕ್ಕಗಳು ಏನಾಗುತ್ತೆ, ಅರ್ಥ ಆಗುತ್ತೆ. ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಲೆಕ್ಕ ಕೂಡ ಡಿಸ್ಕಸ್ ಮಾಡೋಣ. ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಸೊ ಮತ್ತೊಂದು ಪ್ರಾಬ್ಲಮನ್ನು ನೀವು ಏನು ಮಾಡ್ತಾ ಇದ್ದೀರಿ, ಇವಾಗ ಗ್ಲಾನ್ಸ್ ಔಟ್ ಮಾಡ್ತಾ ಇದ್ದೀರಿ. ನಾನು ನಿಮಗೆ ಸ್ಕ್ರೀನಲ್ಲಿ ನಾನು ಪ್ರಾಬ್ಲಮನ್ನು ಹಾಕ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮನ್ನು ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಹಾಕಿರ್ತಕ್ಕಂಥ ಪ್ರಾಬ್ಲಮನ್ನು ಇನ್ ಡೀಟೇಲ್ ಆಗಿ ತಾವೆಲ್ಲರೂ ಕೂಡ ಬರ್ಕೋಬೇಕು ಅಥವಾ ಒಂದು ಸಾರಿ ಓದ್ಕೋಬೇಕು. ಸೊ ಇಲ್ಲದೇ ಇದ್ದರೆ ಪ್ರಾಬ್ಲಮ್ ನಿಮಗೆ ಗೊತ್ತಾಗಲ್ಲ. ಇನ್ಕಮ್ ಟ್ಯಾಕ್ಸಲ್ಲಿ ಪ್ರಾಬ್ಲಮ್ಮು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಪ್ರಾಬ್ಲಮ್ ಒಳಗಡೆ ಆನ್ಸರ್ ಇರ್ತದೆ. ಸೊ ಅದೇ ವ್ಯಾಲ್ಯೂಸ್ಗಳನ್ನು ನಾವು ರಿಪೀಟೆಡ್ ಆಗಿ ಬರೆದ್ರೆ ನಮಗೆ ಆನ್ಸರ್ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಸೊ ಹಿಯರ್ ವಿ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್. ನಾವು ಪ್ರಾಬ್ಲಮನ್ನು ವಿತೌಟ್ ಡಿಲೇ ವಿ ವಿಲ್ ಸ್ಟಾರ್ಟ್. ನೀವು ಒಂದು ಸಾರಿ ಬರ್ಕೊಳ್ಳಿ, ಬರ್ಕೊಂಡಾದ ನಂತರ ಓದ್ಕೊಂಡಾದ ನಂತರ ಮತ್ತೆ ಈ ವಿಡಿಯೋವನ್ನು ನೀವು ನೋಡಬೇಕು. ಅವಾಗ ಅರ್ಥ ಆಗುತ್ತೆ. ಯಾಕಂದರೆ ಇಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮೇ ಭಾಳ ಇಂಪಾರ್ಟೆಂಟ್ ನಮಗೆ, ಯಾಕಂದರೆ ಪ್ರಾಬ್ಲಮಲ್ಲೇ ಆನ್ಸರು ಇರೋದ್ರಿಂದ. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಸೊಲ್ಯೂಷನ್ ಪಾರ್ಟ್. ಸೊ ಸೊಲ್ಯೂಷನ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ಫಸ್ಟ್ಗೆ ಏನಂತ ಹೇಳಿದರೆ, ಇದು ರಾಜ್ಕುಮಾರ್ ಅವರ P&L ಅಕೌಂಟನ್ನು ಕೊಟ್ಟಿದ್ದಾರೆ. ಸೊ ಕಂಪ್ಯೂಟ್ ದ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ರೆಂಟ್ ಕೊಟ್ಟಿದ್ದಾರೆ. ರೆಂಟ್ ವಿ ಹ್ಯಾವ್ ಬಿನ್ ನಾಟ್ ಟು ಟೇಕ್. ನಮಗೆ ಇಲ್ಲಿ ರೆಂಟನ್ನು ನಾವೇನು ಮಾಡಲ್ಲ, ತೊಗೊಳಕ್ಕೆ ಹೋಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರೆಂಟ್ ಈಸ್ ಪೇಯ್ಡ್ ಫಾರ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಬಿಸ್ನೆಸ್ ಎಕ್ಸ್ಪೆನ್ಸಸ್ಗೆ ರೆಂಟನ್ನು ಪೇಯ್ಡ್ ಮಾಡಿರ್ತಾರೆ, ತೊಗೊಳಕ್ಕೆ ಹೋಗಲ್ಲ. ಸ್ಯಾಲ್ರೀಸ್ಗಳನ್ನು ಕೊಟ್ಟಿದ್ದಾರೆ 35,000. ಸ್ಯಾಲ್ರೀಸ್ಗಳನ್ನು ನಾವು ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಏನು ಮಾಡಿರ್ತಾರೆ, ಸ್ಯಾಲ್ರೀಸ್ಗಳನ್ನು ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇಫ್ ಇನ್ ಕೇಸ್ ಎನಿ ಎಕ್ಸ್ಪೆಂಡಿಚರ್ ಎನಿ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ಆನ್ ದ ಅಡ್ವರ್ಟೈಸ್ಮೆಂಟ್. ಯಾಕಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಸಮ್ಟೈಮ್ಸ್ ಏನು ಮಾಡಿರ್ತಾರೆ, ಬೇರೆ ಯಾವುದಕ್ಕಾದರೂ ಕೂಡ ಪರ್ಸ್ನಲ್ ಆಗಿ ಉಪಯೋಗ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಲೆಟಸ್ ಯು ಕ್ಯಾನ್ ಸಿ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅಡಿಷನಲ್ ಇನ್ಫಾರ್ಮೇಷನ್ಸ್ಗಳಲ್ಲಿ ನಮಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ. ಅಡ್ವರ್ಟೈಸ್ಮೆಂಟ್ ಈಸ್ ಇನ್ ಎ ಪ್ಯೂರ್ಲಿ ನೇಚರ್ ಆಫ್ ಎನ್ ಎ ಬಿಸ್ನೆಸ್. ಸೊ ದ ನೆಟ್ ಪ್ರಾಫಿಟ್ ಆಸ್ ಪರ್ ದ P&L ಅಕೌಂಟ್ ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ 1,37,000
300 1,37,300 rupees ಇದೆ. ಆ ಪ್ರಾಫಿಟನ್ನು ಏನು ಮಾಡಬೇಕು, ಕಂಪಲ್ಸರಿಯಾಗಿ ನಾವಿಲ್ಲಿ ಬರ್ಕೊಳ್ಳೇಬೇಕು. ಇದು ಬರ್ಕೊಂಡಾದ ನಂತರ ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ಸು. ಸೊ ನಮಗೆ ತಿಳಿದಂಗೆ ಇನ್ಕಮ್ ಟ್ಯಾಕ್ಸ್ ಇಟ್ ಈಸ್ ಪ್ಯೂರ್ಲಿ ಇಟ್ ಈಸ್ ಇನ್ ದ ನೇಚರ್ ಆಫ್ ಎನ್ ಪರ್ಸನಲ್ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್ ಬರೋದು ಪೂಜಾ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವಿಲ್ಲಿ ನಮಗೆ ಏನು ಮಾಡಿದ್ದಾನೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು. ಸೊ ಪೂಜಾ ಎಕ್ಸ್ಪೆನ್ಸಸ್ ಏನಿದು ಪೂಜಾ ಎಕ್ಸ್ಪೆನ್ಸಸ್ ಅಂತ ಹೇಳಂದರೆ, ಸೊ ನಮಗೆ ನಾವು ಅಂದ್ಕೊಳ್ತೀವಿ ಸರ್ ಪೂಜಾ ಎಕ್ಸ್ಪೆನ್ಸಸ್ ಪರ್ಸ್ನಲ್ ಆಗುತ್ತಲ್ಲ, ಯಾಕೆ ತೊಗೊಂಡಿಲ್ಲ ನೀವು ಪ್ರಾಬ್ಲಮಲ್ಲಿ ಒಳಗಡೆ ಡಿಸಲೋಡ್ ಎಕ್ಸ್ಪೆನ್ಸಸ್. ಸೊ ಪೂಜಾ ಎಕ್ಸ್ಪೆನ್ಸಸ್ ಒಂದು ಸಾರಿ ನೆನ್ಪಿಟ್ಕೊಳ್ಳಿ. ಸೊ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆಗಿನ ಅಮಾವಾಸ್ಯೆ ಬರುತ್ತೆ, ಹುಣ್ಣಿಮೆ ಬರುತ್ತೆ, ಅದಕ್ಕೆ ಏನು ಮಾಡ್ತೀವಿ ನಾವು ಪೂಜೆಯನ್ನು ಮಾಡಿಸ್ತೀವಿ. ಸೊ ಹಾಗಾಗಿ ಈ ಪೂಜಾ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಏನು ಮಾಡ್ತೀವಿ ನಾವು ಟ್ರೀಟ್ ಮಾಡ್ತೇವೆ ಹೊರತು. ಸೊ ಇಟ್ ಈಸ್ ಇನ್ ದ ನೇಚರ್ ಆಫ್ ಎನ್ ಬಿಸ್ನೆಸ್. ನಾವು ಬಿಸ್ನೆಸ್ಗೋಸ್ಕರನೇ ಪೂಜೆಯನ್ನು ಮಾಡಿಸಿರ್ತಕ್ಕಂಥದ್ದು ಅಂತ ಹೇಳಿ ಟ್ರೀಟ್ ಮಾಡಿ ನಾವು ಇದನ್ನು ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡಿ ನಾವು ಇದನ್ನು ಬಿಟ್ಬಿಡ್ತೀವಿ ಅಂತಕ್ಕಂಥದ್ದು. ಸೊ ಇಂಟ್ರೆಸ್ಟ್ ಆನ್ ಲೋನ್ ಅಂತಕ್ಕಂಥದ್ದು, ಇಂಟ್ರೆಸ್ಟ್ ಆನ್ ಲೋನ್ ಒಳಗೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ಇದೆ. ಇಂಟ್ರೆಸ್ಟ್ ಆನ್ ಲೋನ್ ಇನ್ಕ್ಲೂಡ್ಸ್ 2,000 ಪೇಯ್ಡ್ ಲೋನ್ ಟೇಕನ್ ಫಾರ್ ಅ ಪರ್ಸ್ನಲ್ ಪರ್ಪಸ್. ಈ 15,000 ರೂಪಾಯಿ ಒಳಗಡೆ ಏನು ಮಾಡಿದ್ದಾನೆ ಇಲ್ಲಿ ಇವನು ತೊಗೊಂಡಿರೋದು ಎಷ್ಟು ಅಂದರೆ 15,000 ರೂಪಾಯಿ ಲೋನನ್ನು ತೊಗೊಂಡಿದ್ದಾನೆ. ಆದರೆ ಇದರೊಳಗಡೆ ಏನಾಗಿದೆ 2,000 ರೂಪಾಯಿ ಇಟ್ ಈಸ್ ಪರ್ಸ್ನಲ್ಗಿದೆ, ಹೌದಾ? ಈ ಪರ್ಸ್ನಲ್ಗೆ ಇರ್ತಕ್ಕಂಥದ್ದನ್ನು ಏನು ಮಾಡಬೇಕು, ಅದನ್ನು ಮಾತ್ರ ತೊಗೊಂಡಿರಬೇಕು. ಸೊ ನಾಟ್ ಈ 2,000 ರೂಪೀಸ್ ಮಾತ್ರ ಏನು ಮಾಡಿದ್ದೇನೆ ಇಲ್ಲಿ ನಾನು ಕನ್ಸಿಡರನ್ನು ಮಾಡಿದ್ದೀನಿ ಅಂತಕ್ಕಂಥದ್ದು. ಸೊ ಅದಾದ ನಂತರ RDD ನಾನು ಆವಾಗಲೇ ಹೇಳಿದ್ದೆ, ಎನಿ ರಿಸರ್ವ್ಸ್ಗಳಿದ್ದರೆ ಕಂಪಲ್ಸರಿಯಾಗಿ ನಾವಿಲ್ಲಿ ತೊಗೊಳ್ಳೇಬೇಕು. 2,000 ರೂಪೀಸನ್ನು ತೊಗೊಂಡಿದ್ದೀನಿ. ಕಾಸ್ಟ್ ಆಫ್ ನ್ಯೂ ಸೈನ್ ಬೋರ್ಡ್ ಈಸ್ ಟ್ರೀಟೆಡ್ ಆಸ್ ಎನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾನು ನಿಮಗೆ ಥಿಯರಿ ಹೇಳಬೇಕಾದಾಗ ಹೇಳಿದ್ದೀನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಹೇಳಿದ್ದೀನಿ. ನಾವು 12,000 ರೂಪೀಸನ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಥಿಯರಿ ಹೇಳಬೇಕಾದ್ರೆ ಹೇಳಿದ್ದೀನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ತೊಗೊಳಕ್ಕೆ ಹೋಗ್ಬಾರ್ದು. ಬಿಸ್ನೆಸ್ಸಲ್ಲಿ ನಾನು ಒಂದು 5 ಲಕ್ಷ ರೂಪಾಯಿ ಹಾಕಿದ್ದೀನಿ, 5 ಲಕ್ಷ ರೂಪಾಯಿ ಹಾಕಿದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇಂಟ್ರೆಸ್ಟ್ ತೊಗೊತೀನಿ. ಇಟ್ ಈಸ್ ಟ್ರೀಟೆಡ್ ಆಸ್ ಎನ್ ಡಿಸಲೌಡ್ ಎಕ್ಸ್ಪೆನ್ಸಸ್. ನಾವು ಇದನ್ನು ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಟ್ರೀಟ್ ಮಾಡ್ತೀವಿ. ಇದನ್ನು ತೊಗೋಬಾರ್ದು ಆ ರೀತಿ. ಓಕೆ. ಸೊ ಸಂಡ್ರಿ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ 6,000 ರೂಪೀಸು. ಸಂಡ್ರಿ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ನಂಬರ್ 2, sundry expenses include 2,000 being spent on purchase of furniture. Furniture is a capital expenditure. ಸೊ ನಾವು ಫರ್ನಿಚರ್ ಪರ್ಚೇಸ್ ಮಾಡಿದ್ದನ್ನು ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ದಟ್ಸ್ ವೈ ಸಂಡ್ರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಾರ್ದು, ಪರ್ಚೇಸ್ ಆಫ್ ಫರ್ನಿಚರ್ ಅಂತ ಹೇಳ್ಬಾರ್ದ್ಬಿಟ್ಟು ಅದು ಎಷ್ಟು ರೂಪಾಯಿ ಫರ್ನಿಚರ್ಸ್ಗಳನ್ನು ಪರ್ಚೇಸ್ ಮಾಡಿದ್ವಿ. ಫರ್ನಿಚರ್ ಆಗಿರ್ಬೋದು, ಕಾಸ್ಟ್ ಆಫ್ ನ್ಯೂ ಸೈನ್ ಬೋರ್ಡ್ ಆಗಿರ್ಬೋದು, ಪರ್ಚೇಸ್ ಆಫ್ ಎನಿ ಟೇಬಲ್ಸ್ಗಳನ್ನಾಗಿರ್ಬೋದು, ಮಷಿನರಿ ಆಗಿರ್ಬೋದು, ಏನೇ ಆದರೂ ಕೂಡ ನಾವು ಅದನ್ನು ಏನಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ನಾವು ಅದನ್ನು ಟ್ರೀಟ್ ಮಾಡಿಬಿಟ್ಟು ಇಲ್ಲಿ ಡಿಸಲೋಡ್ ಎಕ್ಸ್ಪೆನ್ಸಸ್ಗಳಲ್ಲಿ ಕನ್ಸಿಡರ್ ಮಾಡ್ತೇವೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಬ್ಲಮ್ಸ್ಗಳಲ್ಲಿ. ಸೊ ಆ 2,000 ರೂಪೀಸನ್ನು ಏನು ಮಾಡಬೇಕು, ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಕೇವಲ 2,000 ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದು. ಓಕೆ, ಇಟ್ ಈಸ್ ರೇಟೆಡ್ ಇನ್ ದ ಅಡ್ಜಸ್ಟ್ಮೆಂಟ್. ಇದು ನೆನ್ಪಿಟ್ಕೋಬೇಕು, ಇದು ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ ಅಂತಕ್ಕಂಥದ್ದು 2,000 ರೂಪೀಸು. ನೆಕ್ಸ್ಟ್ ಏನು ಮಾಡಿದ್ದಾರೆ, ಚಾರಿಟೀಸ್, ಬ್ಯಾಡ್ ಡೆಟ್ಸ್ಗಳು ಬರಲ್ಲ. ಸೊ ಬ್ಯಾಡ್ ಡೆಟ್ಸ್ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಬಿಸ್ನೆಸ್ಸು. ಚಾರಿಟಿ ಅಂತಂತೇಳಿ 200 ರೂಪೀಸು. ದಾನ ದತ್ತಿಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನಿಮ್ಮ ಪರ್ಸ್ನಲ್ ಆಗಿರುತ್ತೆ, ಅದನ್ನು ನೀವು ಪರ್ಸ್ನಲ್ ಆಗಿ ಮಾಡಬೇಕು. ಪ್ರಾವಿಷನ್ ಫಾರ್ ಸೇಲ್ಸ್ ಟ್ಯಾಕ್ಸ್, ಎನಿ ಪ್ರಾವಿಷನ್ಸ್, ಐ ಆಮ್ ಸೇಯಿಂಗ್ ದಟ್, ಯಾವುದೇ ಪ್ರಾವಿಷನ್ ಆದರೂ ಕೂಡ ನೀವೇನು ಮಾಡಬೇಕು, ಇಲ್ಲಿ ಕಂಪಲ್ಸರಿ ತೊಗೋಬೇಕು ಸೇಲ್ಸ್ ಟ್ಯಾಕ್ಸಿಗೋಸ್ಕರ. ಯಾಕಂದ್ರೆ ನೀವು ಸೇಲ್ಸ್ ಆದ ತಕ್ಷಣ ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತೆ. ಇಟ್ ಈಸ್ ಎ ರೂಲ್ ದಟ್. ಸೊ ದಟ್ಸ್ ವೈ ಇದರಲ್ಲಿ ಸೇಲ್ಸ್ ಟ್ಯಾಕ್ಸ್ ಏನಾಗಿದೆ, ನೀವು ಪ್ರಾವಿಷನ್ ಮಾಡಿದ್ದೀರಾ, ಪ್ರಾವಿಷನ್ ಅಂದ್ರೆಗಿನ್ನ ಮುಂದೆ ಕಟ್ಬೋದು ಅಂತಂದೇಳಿ ಪ್ರಾವಿಷನ್ಗೋಸ್ಕರ ತೆಗೆದಿಟ್ಕೊಂಡಿದ್ದೀರಾ. ಸೊ ಆ ರೀತಿ ಏನು ಮಾಡೋಕ್ಕೆ ಹೋಗ್ಬಾರ್ದು, ಬಿಸ್ನೆಸ್ಸಲ್ಲಿ ಮಾಡಬಾರ್ದು. ಓಕೆ, 500 ರೂಪೀಸ್ನ ಏನು ಮಾಡಿದ್ರಿ ಇಲ್ಲಿ ನೀವು ಇಲ್ಲಿ ತೊಗೋಬೇಕಂದ್ರೆ ಡಿಸಲೋಡ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ ಅಂತ ಹೇಳಿ ಕರೆದಿವಿ. ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ದಟ್ 750 ಸ್ಪೆಂಟ್ ಎಂಟರ್ಟೈನಿಂಗ್ ದ ಫ್ಯಾಮಿಲಿ ಮೆಂಬರ್ಸ್. ಸೊ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರೆದಿದ್ದೆ ನಾನು ಇಲ್ಲಿ, ಫ್ಯಾಮಿಲಿ ಅಂತ ಹೇಳಿ ಬರ್ತೀನಿ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ಗಳಿಗೆ ಸಂಬಂಧ ನೋಡಿ, ನಾವು ನಮ್ಮ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯೀಸ್ಗಳಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಅವ್ರೇನು ಮಾಡ್ತಾರೆ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಬಿಟ್ಟು ಇವರು ತಮ್ಮ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ದಟ್ ವಿಲ್ ಟ್ರೀಟೆಡ್ ಆಸ್ ಎನ್ ಡಿಸಲೋಡ್ ಎಕ್ಸ್ಪೆನ್ಸಸ್. ಸೊ 750 ರೂಪೀಸ್ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಕೂಡ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮಗೆ ಲಾಸ್ ಬೈ ಥೆಫ್ಟ್ ಅಂತಂತ ಹೇಳಿ ಕೊಟ್ಟಿದ್ದಾನೆ. ಲಾಸ್ ಬೈ ಥೆಫ್ಟ್ ಅಂತ ಹೇಳಂತಂದರೆ ಇದು ಕಾಮನ್ ಫಿನಾಮಿನಾ. ಲಾಸ್ ಬೈ ಥೆಫ್ಟ್ ಆಗಿರ್ಬೋದು, ಲಾಸ್ ಬೈ ಫೈರ್ ಆಗಿರ್ಬೋದು, ಲಾಸ್ ಬೈ ಎಂಬ್ಯಾಸಲ್ಮೆಂಟ್ ಆಗಿರಬಹುದು. ಸೊ ದೀಸ್ ಆರ್ ಆಲ್ ಟ್ರೀಟೆಡ್ ಆಸ್ ಎನ್ ಬಿಸ್ನೆಸ್ ಇನ್ ದ ಇಂಟ್ರೆಸ್ಟ್ ಆಫ್ ಎನ್ ಬಿಸ್ನೆಸ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಟ್ರೀಟ್ ಮಾಡ್ತೀವಿ. ಯಾಕೆ ಕನ್ಸಿಡರ್ ಮಾಡಲ್ಲ ಅಂದ್ರೆಗಿನ, ಆ್ಯಸ್ ವೈಲ್ ಯು ಆರ್ ಡೂಯಿಂಗ್ ಇನ್ ಎ ಬಿಸ್ನೆಸ್ ಪರ್ಸನ್, ಯು ಶುಡ್ ಕಂಪಲ್ಸರಿ ಟೇಕ್ ಕೇರ್ ಆಫ್ ಯುವರ್ ಪ್ರೊಡಕ್ಟ್ಸ್. ಸೊ ನೀನೇನು ಮಾಡಬೇಕು, ಅವುಗಳನ್ನು
ಗಮನದಲ್ಲಿಟ್ಕೊಂಡು ಅವನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ನಿಂದಾಗಿರುತ್ತೆ. ಸೊ ಅದು ಥೆಫ್ಟ್ ಆಗಿರತಕ್ಕಂಥದ್ದನ್ನು ಏನು ಮಾಡೋಂಗಿಲ್ಲ, ನಾವಿಲ್ಲಿ ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಲ್ಲ, ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಏನು ಮಾಡ್ತೀವಿ ನಾವು ಟ್ರೀಟ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಅದಾದ ನಂತರ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು. ಡಿಪ್ರಿಸಿಯೇಷನ್ ಏನು ಕೊಟ್ಟಿದ್ದೇನೆ, ಆ ಡಿಪ್ರಿಸಿಯೇಷನ್ 3000 ರೂಪೀಸನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇದಿಷ್ಟನ್ನು ಟೋಟಲ್ ಮಾಡಿದಾಗ 30,450 ರೂಪೀಸ್ ಆಯಿತು. ಇಲ್ಲಿಂದ ಮೇಲೆ 1,37,300, 30,450 ರೂಪೀಸು ಇವೆರಡನ್ನು ಕೂಡಿಸಿದಾಗ 1,67,750 ರೂಪೀಸ್ ಆಯಿತು ಅಂತ ಹೇಳಿ. ಸೊ ಇದನ್ನೇನು ಮಾಡೋದು, ನೆಕ್ಸ್ಟು ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ದ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತಕ್ಕಂಥದ್ದು ನಾನು ಶಾರ್ಟ್ಕಟ್ಟಲ್ಲಿ ಬರೆದಿರ್ತಕ್ಕಂಥದ್ದು. ಸೊ ಅದನ್ನು ಇನ್ನೂ ಸರಿ ನೀವು ನೀಟಾಗಿ ಬರ್ಕೊಳ್ಳಿ, ಅಂದರೆ ಫುಲ್ ಫಾರ್ಮಲ್ಲಿ ಬರ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಸೊ ನಮಗೆ ಈಗಿರ್ತಕ್ಕಂಥದ್ರಲ್ಲಿ 3 ಅಡ್ಜಸ್ಟ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡಿದ್ವಿ. ಇನ್ನೂ ಒಂದ್ರದ್ದು ಅಡ್ಜಸ್ಟ್ಮೆಂಟು ಲೆಟ್ ಅಸ್ ವಿ ಡಿಸ್ಕಸ್ ಹಿಯರ್. ಓಕೆ, ಸೊ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳಿ. ಇಂಟ್ರೆಸ್ಟ್ ಆನ್ ಲೋನ್ ಇದೆ. ಸೊ ಫಸ್ಟ್ಗೆ ಇರ್ತಕ್ಕಂಥದ್ದು ಇಂಟ್ರೆಸ್ಟ್ ಆನ್ ಲೋನ್. ಸೊ ಇಂಟ್ರೆಸ್ಟ್ ಆನ್ ಲೋನಿಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗಳಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಆಗಿದೆ. ಇದು ಇನ್ಕಮ್, ಇದು ಇಂಟ್ರೆಸ್ಟ್ ಆನ್ ಲೋನ್ ಅಂತಕ್ಕಂಥದ್ದು ಏನಾಗಿರುತ್ತೆ ರೀ, ಇನ್ಕಮ್. ಬೇರೆ ಯಾರಿಗೋ ಬಡ್ಡಿಗೆ ದುಡ್ಡು ಕೊಟ್ಟಿದ್ದಾನೆ, ಅದರಲ್ಲಿ ಲಾಭ ಬಂದಿದೆ, ಅದನ್ನು ಕೂಡ ಇಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ನಾವು ಟ್ರೀಟ್ ಮಾಡೋಕ್ಕೆ ಆಗಲ್ಲ ಅಂತಕ್ಕಂಥದ್ದು. ಸೊ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಇವನು ಪರ್ಸ್ನಲ್ ಆಗಿ ಕಟ್ಟಿರ್ತಾನೆ, ಹೆಚ್ಚಿಗೆ ಕಟ್ಟಿರ್ತಾನೆ. ಹೆಚ್ಚಿಗೆ ಕಟ್ಟಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಏನಾಗಿದೆ, ರೀಫಂಡ್ ಆಗಿದೆ. ಇಟ್ ಈಸ್ ಇವನ್ ಪರ್ಸ್ನಲ್, ಅದು ಇವನ್ ಪರ್ಸ್ನಲ್ಗೆ ಹೋಗುತ್ತೆ ಹೊರತು. ಸೊ ಇವೆಲ್ಲದು ಕೂಡ ಅಮೌಂಟ್ ಆ್ಯಡ್ ಆಗಿರೋದ್ರಿಂದ ಏನಾಗಿರುತ್ತೆ, ನೆಟ್ ಪ್ರಾಫಿಟ್ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಕರೆಕ್ಟಾಗಿರ್ತಕ್ಕಂತಹ ಪ್ರಾಫಿಟ್, ಎಕ್ಯುರೇಟ್ ಆಗಿರ್ತಕ್ಕಂಥದ್ದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸೊ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ 2,000 ರೂಪೀಸ್ ಇದೆ. ಸೊ ಆ 2,000 ರೂಪೀಸನ್ನು ಮಾತ್ರ ನಾನು ಏನು ಮಾಡ್ತೀನಿ, ಇಲ್ಲಿ ಕನ್ಸಿಡರ್ ಮಾಡ್ತೇನೆ. ರೆಂಟ್ ಫ್ರಮ್ ದ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ 3,000 ರೂಪಾಯಿ ನಿಮಗೆ ಮನೆ ಬಾಡಿಗೆ ಬಂದಿದೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು. ಸೊ ಅದೇ ರೀತಿಯಾಗಿ ಮಿಸ್ಲೇನಿಯಸ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಮಿಸ್ಲೇನಿಯಸ್ ಇನ್ಕಮ್ ಎಷ್ಟಿದೆ, 3,500 ಇದೆ. ಆದರೆ ಅಡ್ಜಸ್ಟ್ಮೆಂಟ್ ನೋಡಿ, ದ ಮಿಸ್ಲೇನಿಯಸ್ ಇನ್ಕಮ್ ಇನ್ಕ್ಲೂಡ್ಸ್ ರಿಕವರಿ ಆಫ್ ಬ್ಯಾಡ್ ಡೆಟ್ಸ್ 700 ವಿಚ್ ವರ್ ಡಿಸಲೌಡ್ ಇನ್ ಅರ್ಲಿಯರ್ ಇಯರ್ ಅಂತಕ್ಕಂಥದ್ದು. ಸೊ ಮಿಸ್ಲೇನಿಯಸ್ ಇನ್ಕಮ್ಸ್ಗಳಲ್ಲಿ ಅಡ್ಜಸ್ಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ನಮಗೆ ಬ್ಯಾಡ್ ಡೆಟ್ಸ್ಗಳು ಏನಾಗಿದೆ, ಕವರ್ ಆಗಿದೆ. ಮಿಸ್ಲೇನಿಯಸ್ ಅಂತ ಹೇಳಿ ಬಂದ್ಬಿಟ್ರಿಗಿನ ಎಲ್ಲವುದು ಬಂದ್ಬಿಡುತ್ತೆ ಇದರೊಳಗಡೆ. ಮಿಸ್ಲೇನಿಯಸ್ ಇನ್ಕಮ್ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ದ ಇನ್ಕಮ್ಸ್, ಬಟ್ ವಿ ಆರ್ ಗೋಯಿಂಗ್ ಟು ಕವರ್ಸ್. ನಾವು ಏನನ್ನಂದ್ರೆ ಹೋದ ವರ್ಷ ಬಿಟ್ಟು ಹೋಗಿರ್ತಕ್ಕಂಥದನ್ನ ನೋಡ್ರಿ, ರಿಕವರ್ ದ ಬ್ಯಾಡ್ ಡೆಟ್ಸ್ 700 ರೂಪೀಸ್ ವಿಚ್ ವರ್ ಡಿಸಲೌಡ್ ಇನ್ ಅರ್ಲಿಯರ್ ಇಯರ್. ನಾವು ಯಾವಾಗೋ ಒಂದು ಇನ್ಕಮನ್ನು ಏನು ಮಾಡಿದ್ವಿ, ಬರಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ವಿ. ಸೊ ಈ 700 ರೂಪೀಸ್ ಇತ್ತಲ್ವ, ಈ 700 ಹೋದ ವರ್ಷ ನಾವು ಇದನ್ನು ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಸೊ ಆದರೆ ಈ ಅಮೌಂಟ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರಿಗಿನ ವಿಚ್ ವರ್ ಡಿಸಲೌಡ್ ಇನ್ ಅರ್ಲಿಯರ್ ಇಯರ್, ಅದರೊಳಗಡೆನೆ ಏನು ಮಾಡಿದರೆ ಇದ್ರ ಮಿಸ್ಲೇನಿಯಸ್ ಇನ್ಕಮ್ ಅಂತ ಹೇಳಿ ಏನು ಮಾಡಿದ್ರೆ ರಿಕವರಿ ಆಗಿದೆ. ಇದೇನಾಯ್ತು ರೀ, ಇದು ಬರಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ, ಇದೇನಾಯ್ತು ಇವಾಗ ರಿಕವರಿ ಆಯಿತು. ಅಂದರೆ ಅಮೌಂಟ್ ಏನಾಗ್ಬಿಡ್ತು ಇಲ್ಲಿ ನಮಗೆ ಆ್ಯಡ್ ಆನ್ ಆಗಿಬಿಡ್ತು. ಸೊ ಬರಲ್ಲ ಅಂತ ಹೇಳಿ ನಾವು ಈಗ ಆಲ್ರೆಡಿ ನಮ್ಮ ಅಕೌಂಟ್ಸ್ಗಳಲ್ಲಿ ತೋರಿಸ್ಬಿಟ್ಟಿರ್ತೀವಿ. ಸೊ 700 ರೂಪೀಸ್ ಇವಾಗ ಏನಾಯಿತು, ಇದರೊಳಗೆ ಮಿಸ್ಲೇನಿಯಸ್ ಇನ್ಕಮ್ ಒಳಗಡೆ ಇದನ್ನ ಏನು ಮಾಡಿದ್ದೇನೆ, ಆ್ಯಡ್ ಆನ್ ಮಾಡಿದ್ದೇನೆ. ಸೊ ಹಾಗಾಗಿ ಇದನ್ನೇನು ಮಾಡಬೇಕು, ಹೊರಗಡೆ ಹಾಕಬೇಕು ಅಂತಕ್ಕಂಥದ್ದು. ವಿ ಶುಡ್ ನಾಟ್ ಟು ಶೋ ಇಟ್. ಸೊ ಡಿಸಲೌಡ್ ಇನ್ಕಮ್ ರಿಲೇಟೆಡ್ ಟು ಅದರ್ ಹೆಡ್ಸ್ಗಳಲ್ಲಿ ಏನು ಮಾಡಬೇಕು, ಇದನ್ನು ನಾವು ಬೇರೆದರಲ್ಲಿ ಹಾಕಬೇಕು ಅಂತಕ್ಕಂಥದ್ದು. ಇದು 700 ರೂಪೀಸ್ ಮಾತ್ರ ಮಿಸ್ಲೇನಿಯಸ್ ಇನ್ಕಮ್ ಅಂತೇಳಿ. ಸೊ ಹಾಗಿದ್ರೆ ನೀವೇನು ಮಾಡ್ತೀರಿ, ಕೆಲವೊಬ್ಬರು 3,500 ರೂಪೀಸ್ಗಳಲ್ಲಿ 700 ಲೆಸ್ ಮಾಡಿ ಉಳಿಕಿದ್ದನ್ನು ಔಟರ್ ಕಾಲಮ್ ತೊಗೊಂಡ್ರೆ ಬರುತ್ತಲ್ಲ ಸರ್ ಅಂತ ಅನ್ಕೊಂಡಿರ್ತೀರ. ಸೊ ಆ ರೀತಿ ತಪ್ಪು. ಈ 700 ರೂಪೀಸ್ ಏನು ರಿಲೇಟಿಂಗ್ ಟು ದ ಬ್ಯಾಡ್ ಡೆಟ್ಸ್ ಇದೆ, ಸೊ ಅದನ್ನು ಮಾತ್ರ ಏನು ಮಾಡಬೇಕಾಗಿರುತ್ತೆ, ನೀವು ಕನ್ಸಿಡರ್ ಮಾಡಬೇಕಾಗಿರುತ್ತೆ, ಉಳಿದಿದ್ದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಅನದರ್ ಒನ್ ವಿ ಹ್ಯಾವ್ ಬಿನ್ ಲಿವಿಡ್ ಇಟ್, ದಟ್ ಈಸ್ ಬೈ ಕಮಿಷನ್ ಅಂತಕ್ಕಂಥದ್ದು. ಕಮಿಷನ್ನು ಪ್ಯೂರ್ಲಿ ಬೇಸ್ಡ್ ಆನ್ ದ ಬಿಸ್ನೆಸ್. ಸೊ ಯಾಕಂತೇಳಂದರೆ, ಸೊ ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ದೀರಾ ಅಂತ ತಿಳ್ಕೊಳ್ರಿ, ಒಂದು 4 lakh ರೂಪೀಸ್ ಏನು ಮಾಡಿದ್ದೀರಾ, ಬಿಸ್ನೆಸ್ ಮಾಡಿದ್ದೀರಾ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಅವರು ಕಮಿಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಒಂದು 4,000 ರೂಪೀಸ್ ನಿಮಗೇನಾಗಿರುತ್ತೆ, ಕಮಿಷನನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಪ್ಯೂರ್ಲಿ ಇಂಟ್ರೆಸ್ಟ್ ಆಫ್ ನೆ ಬಿಸ್ನೆಸ್. ಸೊ ಹಾಗಾಗಿ ಅದನ್ನೇನು ಮಾಡೋಂಗಿಲ್ಲ, ನಾವಿಲ್ಲಿ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ನಾವೇನು ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಇವಿಷ್ಟುಗಳನ್ನು ಟೋಟಲ್ ಮಾಡಬೇಕಾಗಿರುತ್ತೆ. ಟೋಟಲ್ ಮಾಡಿದ್ರೆ 7,100 ರೂಪೀಸ್ ಬಂತು. ಸೊ ಇಲ್ಲಿ ಮೈನಸ್ ಮಾಡಿದ್ವಿ, ಮೈನಸ್ ಒಳಗಡೆ ನಾವೇನು ಮಾಡಬೇಕು, ಇಲ್ಲಿ 1,67,750 ರೂಪೀಸ್ ಒಳಗಡೆ 7,100 ರೂಪೀಸ್ ಹೋಯಿತು ಅಂತ ಹೇಳಿದ್ರೆ 1,60,650 ರೂಪೀಸ್ ಉಳಿತು. ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ದ ರೂಲ್ ಕೇಳಿದ್ದೇನೆ. ಸೊ ದೇ ಹ್ಯಾವ್ ಬಿನ್ ನಾಟ್ ಪ್ರೊವೈಡೆಡ್ ದ ಎನಿ ಇನ್ಫಾರ್ಮೇಷನ್ ಆ್ಯಸ್ ರಿಗಾರ್ಡಿಂಗ್ ಆನ್ ದ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಕೇವಲ P&L ಅಕೌಂಟಲ್ಲಿ ಕೊಟ್ಟಿರೋದು ಮಾತ್ರನೇ.
ಬಿಟ್ಟರೆ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಒಳಗಡೆ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಸೇಮ್ ಇದೇ ಡಿಪ್ರಿಸಿಯೇಷನನ್ನು ತೊಗೊಂಡು ಬಂದು ನಾವು ಇಲ್ಲೇನು ಮಾಡಬೇಕು, ಹಾಕ್ಕೋಬೇಕು. ಸೇಮ್ ಡಿಪ್ರಿಸಿಯೇಷನನ್ನು ಏನು ಮಾಡಬೇಕು, ನಾವಿಲ್ಲಿ ಹಾಕ್ಕೋಬೇಕು ಅಂತಕ್ಕಂಥದ್ದು. ಈ ರೀತಿ ನೀವು ಲೆಕ್ಕ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ. ಇಫ್ ಇನ್ ಕೇಸ್ ಈ ಪ್ರೊವೈಡೆಡ್ ದ ಡಿಪ್ರಿಸಿಯೇಷನ್ ಇನ್ ದ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂತಹ ಡಿಪ್ರಿಸಿಯೇಷನನ್ನು ಏನು ಮಾಡಬೇಕಾಗಿರುತ್ತೆ, ಇಲ್ಲಿ ಹಾಕ್ಕೋಬೇಕು. ಸೊ ಅಕಸ್ಮಾತ್ ಕೊಟ್ಟಿಲ್ಲ, ಓನ್ಲಿ ಪಿ ಎಲ್ ಅಕೌಂಟಲ್ಲೇ ಕೊಟ್ಟಿದ್ನ ಅಂತ ಹೇಳಿದ್ರೆ ಅದೇ ಸೇಮ್ ಡಿಪ್ರಿಸಿಯೇಷನನ್ನು ತೊಗೊಂಡು ಬಂದು ಇಲ್ಲಿ ಹಾಕ್ಕೊಂಬಿಟ್ಟು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ವಿ ವಿಲ್ ಗೆಟ್ ದಟ್ 1,57,650 ದಟ್ ಈಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಏನಾಯಿತು, ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದು. ಸೊ ರಿಗಾರ್ಡಿಂಗ್ ಆನ್ ಫರ್ದರ್ ಇನ್ಫಾರ್ಮೇಷನ್ಸ್, ಸೊ ಫರ್ದರ್ ಪ್ರಾಬ್ಲಮ್ಸ್ ವಿ ವಿಲ್ ವಿಡಿಯೋ ನಾವು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ನಿಮಗೆ ಈ ವಿಡಿಯೋ ಅಂತಕ್ಕಂಥದ್ದು ಇಷ್ಟ ಆದರೆ ಅಥವಾ ಲೈಕ್ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.